ಊಟ 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 ಅಮ್ಮ ನಂಗೆ ಇದ್ ಮಾಡ್ಕೊಡು, ಅಮ್ಮ ನಂಗೆ ಆಗೋಜ್ ಮಾಡ್ಕೊಡು. ಏನಮ್ಮ ನೀನು ಯಾವಾಗ್ಲೂ ಮಾಡಿದ್ದೇ ಮಾಡ್ತೀಯ, ವೆರೈಟಿಗೆ ಬೇರೆ ಏನಾದ್ರು ಮಾಡಮ್ಮ. ನಮ್ಮ ಮನೇಲಿ ಒಗ್ಗರಣೆ ಹಾಕಿದ್ರೆ ಇಡೀ ಏರಿಯಾದಲ್ಲಿರೋ ಮನೆ ನಮ್ಮ ಮನೆ ಕಡೆ ಮೂಗ್ ತೂರಿಸ್ಬೇಕು. ಇದೆಲ್ಲ ದಿನನಿತ್ಯ ನಮ್ಮ ಅಡುಗೆ ಮನೆಗಳು ನೋಡೋ ಸೀನ್ಗಳ್ರಿ. ನಾವೇನ್ರಿ ಕೇಳೋದು ಕೇಳ್ಬಿಡ್ತೀವಿ, ಅಮ್ಮ ನಮ್ಗೆ ಅದು ಮಾಡಿಕೊಡು, ನಮ್ಗೆ ಇದು ಮಾಡಿಕೊಡು, ನಂಗೆ ಅದು ಬೇಡ, ನಂಗೆ ಇದು ಬೇಡ ಅಂತ. ಆದರೆ ಪಾಪ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಆದರೂ ನಮ್ಮ ಅಡುಗೆ ಮನೆ ಇನ್ಚಾರ್ಜ್ಗಳಿರ್ತಲ್ಲ, ಅಂದರೆ ನಮ್ಮ ಅಮ್ಮಂದಿರು ನಮ್ಮ ಆಸೆಗಳನ್ನೆಲ್ಲ ಪೂರೈಸೋಕ್ಕೆ ಎಷ್ಟೆಲ್ಲ ಒದ್ದಾಡ್ತಾರಲ್ಲ. ಇನ್ಮೇಲೆ ನೋಡಿ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದಿನಾ ವೆರೈಟಿ ಏನಪ್ಪ ಮಾಡಿ ಹಾಕೋದು ಇವ್ರಿಗೆ ಅಂತ. ನಮ್ಮ ಸ್ಟಾರ್ ಕಿಚನ್ ಕೆಲಸ ಏನು ಹೇಳಿ, ದಿನನಿತ್ಯ ನಿಮಗೆ ವೆರೈಟಿ ಅಡುಗೆಗಳನ್ನ ಹೇಳ್ಕೊಡೋದು. ನಿಮ್ಗೆಲ್ಲರಿಗೂ ಸ್ಟಾರ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚೈತ್ರಾ ರಾವ್. ಸೊ ಇವತ್ತು ನಮಗೆ ಸ್ಪೆಷಲ್ ರೆಸಿಪಿ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಯಾವ ಸ್ಟಾರ್ ಇದ್ದಾರೆ ಅಂತ ನೋಡೋಣವಾ? ಇವರು ಬಿಗ್ ಬಾಸ್ ಸೀಸನ್ 5ನ ಹುಡುಗಿ. ಡಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆದರೂ ಆ್ಯಕ್ಟಿಂಗ್ನ ಸೂಪರ್ ಆಗಿ ಮಾಡ್ತಾರೆ. ಇವರು ನಮ್ಮ ಬೆಂಗಳೂರಿನ ಹುಡುಗಿ ಲಾಸ್ಯಾ ನಾಗರಾಜ್. ಸೊ ಲೆಟ್ಸ್ ವೆಲ್ಕಮ್ ಲಾಸ್ಯಾ ನಾಗರಾಜ್. ಥ್ಯಾಂಕ್ ಯು ಫಾರ್ ದ ಲವ್ಲಿ ವೆಲ್ಕಮ್. ಹೆಲೋ, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಸ್ಟಾರ್ ಕಿಚನ್ಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇಟ್ ಲುಕ್ಸ್ ಲವ್ಲಿ. ನನಗೆ ವೈಟ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಇಟ್ ಲುಕ್ಸ್ ವೆರಿ ವೆರಿ ಕ್ಲಾಸಿ. ಥ್ಯಾಂಕ್ ಯು, ಐ ರಿಯಲಿ ಲೈಕ್ ಇಟ್. ಸೊ ಲಾಸ್ಯ ಅವರೇ, ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾವ ಸ್ಪೆಷಲ್ ರೆಸಿಪಿನ ಹೇಳ್ಕೊಡಕ್ಕೆ ಬಂದಿದ್ದೀರಾ? ಸೊ ಇವತ್ತು ನಾನು ಡ್ರೈ ಫ್ರೂಟ್ಸ್ ಪುಡ್ಡಿಂಗ್ ಅಂತ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ತುಂಬ ಫಿಟ್ನೆಸ್ ಅಂತಿರ್ತೀನಿ ಯಾವಾಗಲೂ, ಬಟ್ ದೆನ್ ಐ ಲವ್ ಈಟಿಂಗ್ ಫುಡ್. ಸೊ ಎರಡನ್ನೂ ಕಾಂಪ್ರಮೈಸ್ ಮಾಡಬೇಕು ಅಂದರೆ ಐ ಯೂಶಲಿ ಕಂಬೈನ್ ವೆರಿ ಹೆಲ್ದಿ ರೆಸಿಪಿ ವಿತ್ ಲಿಟಲ್ ಬಿಟ್ ಆಫ್ ಫ್ಯಾಟ್. ಸೊ ಆ ಥರ. ಸೊ ಇವಾಗ ಐ ಹ್ಯಾವ್ ಅ ಲಾಡ್ ಆಫ್ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಆ್ಯಂಡ್ ಬ್ರೆಡ್ ಯೂಸ್ ಮಾಡ್ತಿರೋದು ನಾನು ಮಲ್ಟಿಗ್ರೇನ್ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಎಗ್ಸ್ ಇದೆ. ಆಲ್ ದಿಸ್ ಇಸ್ ಹೆಲ್ದಿ, ಬಟ್ ದೇರ್ ಆ್ಯಂಡ್ ಹಿಯರ್ ಸ್ವಲ್ಪ ನಾವು ಕಿಟ್ ಕ್ಯಾಟ್ ಆಗಲಿ ಆರ್ ಮೇ ಬಿ ಅ ಲಿಟಲ್ ಬಿಟ್ ಆಫ್ ಚಾಕೋ ಪೌಡರ್ ಆರ್ ಸ್ವಲ್ಪ ಶುಗರ್ ದಟ್ ಈಸ್ ಗೋಯಿಂಗ್ ಟು ಬಿ ದರ್. ಬಟ್ ಅದನ್ನ ಮಿನಿಮಲ್, ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಇಟ್ಟು ಬೇರೆ ಮೋರ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ? ಯಾ. ಸೊ ಫಸ್ಟ್ಲಿ ನಮಗೆ ಮಲ್ಟಿಗ್ರೇನ್ ಬ್ರೌನ್ ಬ್ರೆಡ್, ಆಮೇಲೆ ಸ್ಟ್ರಾಬೆರೀಸ್, ಬನಾನಾಸ್. ಸೊ ಯಾವುದಾದ್ರೂ ಫ್ರೂಟ್ಸ್ ಯೂಸ್ ಮಾಡ್ಕೋಬೋದು ಯೂಶಲಿ, ಬಟ್ ದೆನ್ ಸ್ಟ್ರಾಬೆರೀಸ್ ಆ್ಯಂಡ್ ಬನಾನಾಸ್ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ಯಾ, ಆಲ್ ದೀಸ್ ಡ್ರೈ ಫ್ರೂಟ್ಸ್. ಸೊ ಡ್ರೈ ಫ್ರೂಟ್ಸ್ ಅಗೇನ್ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಸೊ ಇಟ್ಸ್ ಯೋರ್ ವಿಶ್. ನಾನು ತೊಗೊಂಡಿರೋದು ಅಂಜೂರ್ ಇದೆ, ಪಿಸ್ತಾ ಇದೆ, ದ್ರಾಕ್ಷಿ ಇದೆ, ಬಾದಾಮ್ ಇದೆ, ಮತ್ತೆ ಕ್ಯಾಶ್ಯೂಸ್ ಇದೆ. ಕ್ಯಾಶ್ಯೂ ಪೌಡರ್ ಮಾಡ್ಕೊಂಡ್ರದ? ಹೌದು. ಎಲ್ಲ ಸ್ವಲ್ಪ ಜಜ್ಕೊಂಡು, ಸ್ವಲ್ಪ ತುಂಬ ಪೌಡರ್ ಮಾಡೋದು ಬೇಡ, ಸ್ವಲ್ಪ ಸೆಮಿ ಯುನೋ ಬ್ರೋಕನ್ ಸ್ಟೇಟಲ್ಲಿ ಇದ್ರೆ ಸಾಕು. ಆ್ಯಂಡ್ ಇದು ಆಪ್ರಿಕಾಟ್ಸ್. ಆಮೇಲೆ ದೇರ್ಸ್ ವೆನಿಲಾ ಎಸೆನ್ಸ್, ಆ್ಯಂಡ್ ಇದು ಪ್ಲಮ್ ಕೇಕ್. ಪ್ಲಮ್ ಕೇಕ್ ಇಸ್ ಅ ಚಾಯ್ಸ್. ಅಗೇನ್ ಬೇಕು ಅಂದರೆ ಇರ್ಬೋದು. ಐ ಲವ್ ಪ್ಲಮ್ ಕೇಕ್ಸ್. ಸೊ ಅದರಲ್ಲೂ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಸೊ ಇಟ್ ಗಿವ್ಸ್ ಅನ್ ಎಕ್ಸ್ಟ್ರಾ ಫ್ಲೇವರ್. ಆಮೇಲೆ ರಮ್. ಅಗೇನ್ ರಮ್ ಇಸ್ ಆಪ್ಷನಲ್. ರಮ್ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಅದು ಹಾಕಿದಾಗ ಇಟ್ ಗಿವ್ಸ್ ಒಂದು ಅಥೆಂಟಿಕ್ ಫ್ಲೇವರ್ ಕೊಡುತ್ತೆ. ಸೊ ದಿಸ್ ಇಸ್ ಆಲ್ ಅ ಯುರೋಪಿಯನ್ ರೆಸಿಪಿ. ಸೊ ಇದನ್ನು ನಾವು ಮಾಡಬೇಕಿದ್ರೆ ಅದು ಟಚ್ ಕೊಟ್ರೇ ಅದಕ್ಕೆ. ಹಾಂ. ಸೊ ಇಲ್ಲಾಂದರೆ ಇಫ್ ಯು ಡೋ ವಾಂಟ್ ಯೂಸ್ ಮಾಡಬೇಡ, ಐ ಮೀನ್ ಯಾರು ಅವ್ರ ಮನೇಲಿ ಮಾಡೋಂಗಿಲ್ಲ ಅಂದರೆ ಇಟ್ಸ್ ಓಕೆ, ದೇ ಕೆನ್ ಅವಾಯ್ಡ್ ಇಟ್. ಅದೇನು ಮೇನ್ ಇಂಗ್ರೀಡಿಯೆಂಟ್ ಅಂತ ಇಲ್ಲ. ಸೊ ಇಟ್ಸ್ ಓಕೆ. ಆ್ಯಂಡ್ ವಿ ಹ್ಯಾವ್ ಎಗ್ಸ್. ಸೊ ಫಸ್ಟ್ ನಾವು ಕಸ್ಟರ್ಡ್ ಆ್ಯಂಡ್ ಮಿಲ್ಕಲ್ಲಿ ಕಸ್ಟರ್ಡ್ ಮಾಡಿಕೊಂಡು, ಆ್ಯಂಡ್ ಓ ಯಾ, ವೆರಿ ಮೇನ್ ಇದು ಜೆಲಿ. ಸೊ ಲಾಸ್ಟಲ್ಲಿ ನಾನು ಜೆಲಿ ಹಾಕ್ತಾ ಇದ್ದೀನಿ. ಸೊ ಜೆಲಿ ಪೌಡರ್. ಸೊ ಫಸ್ಟ್ ನಾವು ಜೆಲಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅರೌಂಡ್ 10-15 ಮಿನಿಟ್ಸ್ ಪ್ರಾಪರ್ ಆಗಿ ಜೆಲಿ ಆಗುತ್ತೆ. ಸೊ ಅದಾದಮೇಲೆ ನಾವು ಇದೆಲ್ಲ ಮಾಡಿಕೊಂಡು ಲಾಸ್ಟ್ ಲೇಯರ್ ಜೆಲಿ ಇಡ್ತೀವಿ. ಸೊ ಇಟ್ಸ್ ಗೋನಾ ಲುಕ್ ವೆರಿ ಕಲರ್ಫುಲ್. ಸೊ ಹಾಗಿದ್ರೆ ಲೆಟ್ಸ್ ನಾಟ್ ವೇಟ್, ಶುರು ಮಾಡೋಣ? ಓಕೆ. ನಂಗೊಂದು ಪ್ಯಾನ್ ಬೇಕು. ಹಾಂ. ಸೊ ಸ್ವಲ್ಪ ವಾಟರ್ ಹಾಕ್ಕೊಂಡು ಅರೌಂಡ್ 3 ಟೀ ಗ್ಲಾಸಸ್ ಕಪ್ಸ್ ಆಫ್ ವಾಟರ್ ಹಾಕೊಂಡ್ರೆ ಸಾಕು. ಆ್ಯಂಡ್ ಇದನ್ನು ಸ್ವಲ್ಪ ಹೀಟ್ ಮಾಡಿ, ಆಫ್ಟರ್ ಇಟ್ ಹೀಟ್ಸ್ ಅ ಬಿಟ್ ಈ ಮಿಕ್ಸ್ಚರ್ನ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಸೊ ಲಾಸ್ಯ ಅವರು ಈಗ ಏನು ಮಾಡ್ತಾರೆ? ವಾಟ್ ಈಸ್ ದ ಕರೆಂಟ್ ಪ್ರಾಜೆಕ್ಟ್ ಆಫ್ ಯಾರ್ಸ್? ಕರೆಂಟ್ ಪ್ರಾಜೆಕ್ಟ್ ನಂದು 2 ಮೂವೀಸ್ ರಿಲೀಸ್ ಆಗೋದಿದೆ ಕನ್ನಡದಲ್ಲಿ. ಶೋಕಿವಾಲಾ ಅಂತ ಒಂದು ಅಜಯ್ ರಾವ್ ಜೊತೆ, ಆ್ಯಂಡ್ ಇನ್ನೊಂದು ಚಂದನ್ ಆಚಾರ್, ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅವರು.
ಸೊ ಅವ್ರ ಜೊತೆ ಮಂಗಳವಾರ ರಜಾ ದಿನ ಅಂತ ಮಾಡಿದೆ. ಆ್ಯಂಡ್ ಇನ್ನೊಂದು ಮೂವಿಯಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಅಗೇನ್ ಅಜಯ್ ರಾವ್ ಮೂವಿದು ಕೃಷ್ಣ ಟಾಕೀಸ್ ಅಂತ. ಸೊ ಅದಿದೆ. ಆ್ಯಂಡ್ ತಮಿಳಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಮಲಾ ಪಾಲ್ ಮೂವಿಗೆ. ವಾವ್, ದಟ್ಸ್ ಸೋ ನೈಸ್. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನನಗೆ ಡೈರೆಕ್ಷನ್ ಯಾವಾಗಲೂ ಇಟ್ಸ್ ಬಿನ್ ಲೈಕ್ ರಾಕೆಟ್ ಸೈನ್ಸ್. ಡೈರೆಕ್ಷನ್ ಹೆಂಗೆ ಮಾಡ್ತಾರೆ ಅಂತ ಅನ್ನೋದೇ ನನಗೆ ಒಂಥರ ತುಂಬ ಕುತೂಹಲ ಇತ್ತು. ಆ್ಯಂಡ್ ಇಟ್ಸ್ ತುಂಬ ಕಷ್ಟ ಜಾಬ್, ನಮ್ಮ ಆ್ಯಕ್ಟರ್ಸ್ಗಿಂತನೂ ತುಂಬ ಕಷ್ಟ. ಸೊ ಐ ಥಿಂಕ್ ಇವಾಗ ಇದು ಆಗಿದೆ ಸ್ವಲ್ಪ. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಸ್ವಿಚ್ ಆಫ್ ಮಾಡಿಬಿಟ್ಟು ಜಸ್ಟ್ ಅದನ್ನ ಸ್ವಲ್ಪ ಕೂಲ್ ಆಗಕ್ಕೆ ಬೇಕಿದ್ರೆ ಬಿಡ್ಬೋದು, ಆರ್ ಯು ಕ್ಯಾನ್ ಇಮಿಡಿಯೇಟ್ಲಿ ಮಿಕ್ಸ್ ಇಟ್ ಆ್ಯಂಡ್ ಒಳಗಿಡಬೇಕು. ಸೊ ಇದು ಜೆಲಿ. ಸೊ ನಿಮ್ಗೆ ಜೆಲಿ ಏನ್ ಸಿಗುತ್ತೋ ಅಂಗಡಿಯಲ್ಲಿ ಅದು ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅಷ್ಟೇ ಮನೇಲಿ. ಸೊ ಇದು ಸ್ಟ್ರಾಬೆರಿ ಜೆಲಿ. ಸೊ ಕಲರ್ ತುಂಬಾ ಟೇಸ್ಟಿ ಆಗಿರುತ್ತೆ. ಡೆಫಿನೆಟ್ಲಿ. ಸೊ ಇವಾಗ ಯು ಕ್ಯಾನ್ ಸಿ ದ ಕಲರ್ ಸ್ಟ್ರಾಬೆರಿ ಜೆಲಿ. ಸೊ ನಂಗೊಂದು ತಟ್ಟೆ ಬೇಕು. ಸೊ ಇದನ್ನ ಅದ್ರೊಳಗೆ ಹಾಕ್ಬಿಟ್ಟು ಓಕೆ, ವಿಲ್ ಜಸ್ಟ್ ಕೀಪ್ ಇಟ್ ಇನ್ ದ ಫ್ರಿಡ್ಜ್. ಸೊ ಇದು ಹಿಂಗೆ ಗಟ್ಟಿ ಆಗುತ್ತೆ. ನಾವು ಹಿಂಗೆ ಫ್ರಿಡ್ಜ್ ಅಲ್ಲಿ ಇರೋಣ. ಡನ್. ಎಸ್. ಸೊ ಇವಾಗ ವಿ ಹ್ಯಾವ್ ಅನದರ್ ಪ್ರಿಪರೇಷನ್. ಸೊ ನಾವು ಇವಾಗ ಕಸ್ಟರ್ಡ್ ಮಾಡ್ಕೊಳ್ತೀವಿ. ಸೊ ಜೆಲಿ ಇಸ್ ರೆಡಿ. ಸೊ ಕಸ್ಟರ್ಡ್ ಇನ್ನೊಂದು ಇಂಗ್ರೀಡಿಯೆಂಟ್ ಇದು ಪ್ರಿಪೇರ್ ಮಾಡಿಬಿಟ್ರೆ ಬೇರೆ ಎಲ್ಲ ಆ್ಯಡ್ ಮಾಡೋದಷ್ಟೇ. ಓಕೆ. ಸೊ ಇದನ್ನ ವಿ ಹ್ಯಾವ್ ಟು ಮೇಕ್ ಇಟ್ ವಿತ್ ಮಿಲ್ಕ್. ಸ್ವಲ್ಪ ಕೋಲ್ಡ್ ಇದ್ದಾಗಲೇ ಪೌಡರ್ ಮಿಕ್ಸ್ ಮಾಡ್ಕೊಂಡ್ರೆ ಗಟ್ಟಿ ಆಗಲ್ಲ. ಹೀಟ್ ಇದ್ದಾಗ ಮಿಕ್ಸ್ ಮಾಡಿದ್ರೆ ತಿರ್ಗಾ ಗಟ್ಟಿ ಗಟ್ಟಿ ಒಂದು ಬಾಲ್ ಬಾಲ್ ಥರ ಆಗುತ್ತೆ. ಇಲ್ಲ ಅಂದರೆ ಹಂಗಾಗಲ್ಲ. ಸೊ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹೀಟ್ ಮಾಡೋಣ. ಯಾ, ಜಸ್ಟ್ ದಟ್ ಈ ಫ್ಲೇವರ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಇವಾಗ ಬಾದಾಮ್ ಪೌಡರ್ ಸುಮ್ಮನೆ ಮಿಲ್ಕ್ಗೆ ಹಾಕೊಂಡು ಕುಡಿದ್ರೆ ಹೇಗಿರುತ್ತೆ, ಆರ್ ಇಫ್ ಯು ಪುಟ್ ಇಟ್ ಟು ಮಿಲ್ಕ್ ಆ್ಯಂಡ್ ಹೀಟ್ ಇಟ್. ಸೊ ಇದನ್ನು ಹೀಟ್ ಮಾಡಿ. ಸೊ ಇದಾಗಿದೆ ಇವಾಗ. ವಿ ಹ್ಯಾವ್ ಟು ಜಸ್ಟ್ ಕೀಪ್ ಇಟ್ ಇನ್ ದ ಫ್ರಿಡ್ಜ್. ಓಕೆ. ಸೊ ಸೆಮಿ ಲಿಕ್ವಿಡ್ ಸ್ಟೇಟಲ್ಲಿ ಇದೆ ಇವಾಗ. ವಿಲ್ ಜಸ್ಟ್ ಕೀಪ್ ಇಟ್ ಇನ್ ದ ಫ್ರಿಡ್ಜ್ ಆ್ಯಂಡ್ ಇನ್ ದ ಮೀನ್ ಟೈಮ್ ನಾವು ಬೇರೆ ಏನು ಬೇಕೋ ಅದು ಮಾಡ್ಕೊಳ್ಳೋಣ. ಓಕೆ. ಕ್ಯಾನ್ ಯು ಜಸ್ಟ್ ಓಪನ್ ಇಟ್? ಸೊ ನೌ ಆಕ್ಚುಯಲ್ ಪ್ರಿಪರೇಷನ್ ಸ್ಟಾರ್ಟ್. ಆಯ್ತಾ? ಹಾಂ. ಸೊ ಗಿವ್ ಮೀ ದಿಸ್ ಬೌಲ್. ಯೋರ್. ಸೊ ನಾವು ಬ್ರೆಡ್ ತಗೊಳ್ತೀವಿ. ಸೊ ಫಸ್ಟ್ ಈ ಬ್ರೆಡ್ ಈ ಪಾರ್ಟ್ ಇದೆಯಲ್ಲ, ಸೊ ಲೆಟ್ಸ್ ಕಟ್ ಆಫ್. ಈ ಬ್ರೌನ್ ಸೈಡ್ಸ್ ಎಲ್ಲ ತೆಗೆದ್ಬಿಟ್ರೆ ಓಕೆ, ಇಟ್ ವಿಲ್ ಬಿ ಈಸಿಯರ್ ಆ್ಯಂಡ್ ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀನಿ. ಸೊ ಇದು ಸೈಡ್ಸ್ ತೆಗಿಯೋದು ಏನಕ್ಕೆ? ಅಂದ್ರೆ ಇಟ್ ಡಸಂಟ್ ಟೇಸ್ಟ್ ಗುಡ್ ಅಂತ? ಇಲ್ಲ, ಹಂಗಲ್ಲ. ಸೈಡ್ಸ್ ಹಾಕ್ಬೋದು, ಬಟ್ ಅದು ಬೇಗ ಸಾಫ್ಟ್ ಆಗಲ್ಲ. ಈ ಟೇಸ್ಟ್ಗಿಂತ ಆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ. ನಂಗೆ ಪರ್ಸ್ನಲಿ ಇಷ್ಟ ಇಲ್ಲ. ಆ್ಯಂಡ್ ಅದು ಕಷ್ಟನೂ ಕೂಡ, ಅದು ಈಸಿಯಾಗಿ ಮೆಲ್ಟ್ ಆಗಲ್ಲ. ಸೊ ಇವಾಗ ನಾನು ಹಾಲು ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಇಸಿಕ್ತೀನಿ. ಸೊ ಅದು ಅವಾಗ ಗಟ್ಟಿ ಗಟ್ಟಿಯಾಗೆ ಉಳ್ಕೊಡುತ್ತೆ. ಇಲ್ಲಾಂದ್ರೆ ದಿಸ್ ಕಂಪ್ಲೀಟ್ಲಿ ಒಂಥರ ಡಿಸಾಲ್ವ್ ಆಗ್ಬಿಡುತ್ತೆ. ಎಸ್. ಸೊ ಇದು ಫುಲ್ಲು ಕರ್ಗೋ ತನಕ ನಾವು ಹಾಕಬೇಕು. ಆ್ಯಂಡ್ ಇದರಲ್ಲಿ ಶುಗರ್ ಆಲ್ರೆಡಿ ಮಿಕ್ಸ್ ಆಗಿದೆ ಅಲ್ವಾ? ಸೊ ಮಿಲ್ಕ್ ಆ್ಯಂಡ್ ಶುಗರ್ ಇಸ್ ಬೆಟರ್. ಅಂದರೆ ಏನೋ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ಬಿಕಾಸ್ ಎನಿವೇ ಬೇರೆ ಸ್ವೀಟ್ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ಲಿ. ಹೌದು. ಬಟ್ ದೆನ್ ದಿಸ್ ವಿಲ್ ಜಸ್ಟ್ ಗಿವ್ ಅ ಲಿಟಲ್ ಮೋರ್ ನೈಸ್ ಟೇಸ್ಟ್ ಅಷ್ಟೇ. ಇಫ್ ಯು ಆ್ಯಡ್ ಲಿಟಲ್, ತುಂಬ ಏನು ಬೇಡ. ಓಕೆ. ಸೊ ಇಟ್ಸ್ ದ ಫಸ್ಟ್ ಲೇಯರ್. ಯಾ, ದಿಸ್ ಇಸ್ ದ ಬೇಸ್ ಲೇಯರ್. ಈಗ ಕ್ಯಾನ್ ವಿ ಟೇಕ್ ದಟ್ ಇದು ಕಸ್ಟರ್ಡ್ ಒಳಗಿಟ್ಟಿದ್ವಲ್ಲ? ಓಕೆ. ಸೊ ಇದು ಸ್ವಲ್ಪ ಕೂಲ್ ಆದರೆ ಸಾಕು. ವಿ ಕ್ಯಾನ್ ಜಸ್ಟ್, ಬಿಕಾಸ್ ಎನಿವೇ ಇದನ್ನ ತಿರ್ಗಾ ನಾವು ಕೂಲಿಂಗ್ಗೆ ಇಡ್ತೀವಿ. ಓಕೆ. ಸೊ ಗಟ್ಟಿ ಆಗೇ ಆಗುತ್ತೆ. ಡ್ರೈ ಫ್ರೂಟ್ಸ್. ಸೊ ಪಿಸ್ತಾಸ್ ಹಾಕ್ತಾ ಇದ್ದೀನಿ ಇವಾಗ. ಆಲ್ ಡ್ರೈ ಫ್ರೂಟ್ಸ್ ವಿ ಕ್ಯಾನ್ ಪುಟ್ ಯೂಸ್ ಇಟ್. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು. ಫುಲ್ ಹಾಕಿದ್ರು ನಂಗೆ ಚಿಂತೆ ಇಲ್ಲ. ಇದು ಬ್ಲೂ ಕಲರ್ ಡ್ರೈಡ್ ಗ್ರೇಪ್ಸ್. ಇದು ನಾರ್ಮಲ್ ಗ್ರೇಪ್ಸ್ ಅಲ್ಲ. ಓಕೆ. ಇದೊಂಥರ ಹುಳಿ ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ಇಟ್ ಬಿ ಮೋರ್ ನೈಸ್. ಬಾದಾಮ್, ಸಮ್ ಆಲ್ಮಂಡ್ಸ್.
ಆ್ಯಂಡ್ ಕ್ಯಾಶ್ಯೂ. ಸೊ ಇನ್ನೂ ಇದೆ ಅಲ್ವಾ? ಇನ್ನೂ ಇದೆ. ಎಸ್, ಆಪ್ರಿಕಾಟ್. ಅಂಜೂರ್ ನಾವು ಆಕ್ಚುಲಿ ಇನ್ನೊಂದು ಆಮೇಲೆ ಹಾಕ್ತೀನಿ, ಬಟ್ ಯು ಕ್ಯಾನ್ ಹ್ಯಾವ್ ದಿಸ್ ಲೇಯರ್. ಇದೂ ಆಪ್ಷನಲ್, ನಿಮಗೆ ಇದು ಸಿಗ್ಲಿಲ್ಲ ಅಂದ್ರೂ ಇಟ್ಸ್ ಓಕೆ, ಅವಾಯ್ಡ್ ಮಾಡಿಕೊಂಡು ಜಸ್ಟ್ ಬಾದಾಮ್, ಕ್ಯಾಶ್ಯೂ ಆ್ಯಂಡ್ ಗ್ರೇಪ್ಸ್ ಹಾಕ್ಬೋದು. ನೌ ವಿ ವಿಲ್ ಪುಟ್ ದಿಸ್ ಒನ್ ಲೇಯರ್ ಆಫ್ ದಟ್ ಪ್ಲಮ್ ಕೇಕ್. ಸೊ ಈ ಪ್ಲಮ್ ಕೇಕ್ ಇಟ್ಸ್ ಬೆಟರ್ ಇಫ್ ನಾವು ಪುಡಿ ಮಾಡಿಕೊಂಡು ಎಷ್ಟು ಫ್ಲೇವರ್ ಬೇಕು ಅಷ್ಟೇ, ಅಥವಾ ಇಷ್ಟೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತನಾ? ಬೇಸಿಕ್ಲಿ ಒಂದು ಲೇಯರ್ ಥರ ಬರಬೇಕು, ಎಲ್ಲ ಕವರ್ ಆಗಿ. ನಿಮಗೆ ತಿನ್ನೋವಾಗ ಕರೆಕ್ಟಾಗಿ ಈಚ್ ಲೇಯರ್ ಕರೆಕ್ಟಾಗಿದ್ದರೆ ಒಂದೊಂದೇ ಟೇಸ್ಟ್ ಫೀಲ್ ಆಗುತ್ತೆ ನಿಮ್ಮ ಟೇಸ್ಟ್ ಬಡ್ಡಲ್ಲಿ ತಿನ್ನೋವಾಗ. ಸೊ ನಾವು ವಿ ವಿಲ್ ಪುಟ್ ದ ಫ್ರೂಟ್ಸ್. ಅಂಜೂರು ಇವಾಗ ಹಾಕ್ಕೊಳ್ತೀವಿ ಫಸ್ಟು, ಬಿಕಾಸ್ ಪ್ಲಮ್ ಕೇಕ್ ಆ್ಯಂಡ್ ಅಂಜೂರ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಯಾವುದು ಟ್ರೈ ಮಾಡಿರಲ್ಲ. ಸೊ ಯು ಟ್ರೈ ಇಟ್ ನಾವು. ಸೊ ನಾವು ಸ್ಟ್ರಾಬೆರೀಸ್ ಆ್ಯಂಡ್ ಬನಾನಾಸ್ ಎರಡು ಹಾಕ್ತೀವಿ. ಆ್ಯಂಡ್ ಬನಾನಾ ಲೇಯರ್ ನಾವು. ಸೊ ಇದು ಯಾವ ಬನಾನಾ ನೀವು ಹಾಕ್ತಾ ಇರೋದು? ಬಿಕಾಸ್ ಇಟ್ಸ್ ನಾಟ್ ದ ನಾರ್ಮಲ್ ವೈಟ್. ಇದು ಆ್ಯಕ್ಚುಲಿ ನಿಮ್ಮ ಚಾಯ್ಸ್, ಬಟ್ ಇದು ಮಂಗಳೂರು ಬನಾನಾ ನಾನು ತಂದಿರೋದು. ಸೊ ಅಗೇನ್ ನಮ್ಮ ನಾರ್ಮಲ್ ಬನಾನಾ ಜಸ್ಟ್ ಸ್ವೀಟ್ ಆಗಿರುತ್ತೆ. ಹೌದು, ಇದು ಸ್ವಲ್ಪ ಸ್ವಲ್ಪ ಹುಳಿ ಬರುತ್ತೆ. ಸೊ ಫ್ಲೇವರ್ ಸಖತ್ತಾಗಿರುತ್ತೆ ಅಗೇನ್. ಹಾಂ, ನಾವು ಇದು ಸಬ್ಜ ಬೀಜ ಅಂತ. ಓಕೆ. ನಿಮ್ಮ ಫಲೂಡಾ ಅಲ್ಲೆಲ್ಲ ಹಾಕ್ತಾರಲ್ವಾ, ಸೊ ಅದು ಇದು ಪಂಪಿನ್ ಬೀಜ. ಹಾಂ, ಸೊ ಅದಕ್ಕೆ ಬಿಕಾಸ್ ಇಟ್ ಕೂಲ್ಸ್ ಯುವರ್ ಬಾಡಿ ಡೌನ್. ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಫಸ್ಟ್ ಆಫ್ ಆಲ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಸ್ವಲ್ಪ ನೀರು ಆ್ಯಕ್ಚುಲಿ ಗಿವ್ ಮೀ ಮಿಲ್ಕಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು, ಬಿಕಾಸ್ ಇದು ತುಂಬ ಗಟ್ಟಿ ಇದೆ, ಸರಿಯಾಗಿ ಕೂರಲ್ಲ. ಸೊ ದೇರ್ ಇಸ್ ಡ್ರೈ ಫ್ರೂಟ್ಸ್, ಫ್ರೂಟ್ಸ್, ಸಬ್ಜ ಬೀಜ, ಆಲ್ಮೋಸ್ಟ್ ಇದೆಲ್ಲನೂ ತುಂಬಾ ಹೆಲ್ದಿ. ಬರೀ ಜಾಸ್ತಿ ಶುಗರ್ ಹಾಕಿ ಜಾಸ್ತಿ ಮೈದಾ ಎಲ್ಲ ಹಾಕಿದ್ರೆ ಇಟ್ ಬಿಕಮ್ಸ್ ಅನ್ಹೆಲ್ದಿ. ಸೊ ಐ ಆಮ್ ಯೂಸಿಂಗ್ ಮೈದಾನೇ ಯೂಸ್ ಮಾಡ್ತಿಲ್ಲ ನಾನು. ಯೂಶಲಿ ಕೇಕ್ ಪ್ರಿಪ್ರೇಷನ್ಸ್, ಎನಿ ಬೇಕ್ರಿ ಪ್ರಿಪ್ರೇಷನ್ಸ್ಗೆ ಮೈದಾ ಯೂಸ್ ಮಾಡ್ತಾರೆ, ಬಟ್ ಐ ಆಮ್ ನಾಟ್ ಗೋನ್ ಯೂಸ್ ಇಟ್. ಕಿಟ್ ಕ್ಯಾಟ್ಸ್ ಆ್ಯಕ್ಚುಲಿ ನಿಮ್ಮ ಇಷ್ಟ, ಇದು ನಿಮಗೆ ಫ್ಲೇವರ್ಸ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾಕೆ ಕುಡಿಸ್ಬಿಟ್ರಿ? ಹಾಕ್ಬಿಡ್ತೀರಾ? ಓಕೆ, ಹಾಕ್ಬಿಡಿ. ನಾವು ರಮ್ ಹಾಕ್ತಾ ಇದ್ದೀವಿ, ಬಟ್ ಇಷ್ಟೊಂದು ಹಾಕಲ್ಲ. ವೆನಿಲಾ ಎಕ್ಸ್ಟ್ರಾಕ್ಟ್. ಸೊ ಡಿಪೆಂಡಿಂಗ್ ಆನ್ ಯೋರ್ ಕ್ವಾಂಟಿಟಿ. ಸೊ ಇದು ತುಂಬಾ ಫ್ಲೇವರ್ ಕೊಡುತ್ತೆ. ಸೊ ಲಿಟಲ್ ಬಿಟ್ ಇಸ್ ಇನಫ್. ಸೊ ವಿ ಕ್ಯಾನ್ ಪುಟ್ ಇಟ್ ಇನ್ ರ್ಯಾಂಡಮ್ ಪ್ಲೇಸಸ್. ಆ್ಯಂಡ್ ನಾವು ಲಾಸ್ಟ್ ಲೇಯರ್ಗೆ ಮತ್ತೆ ಇದು ಹಾಕ್ಬಿಟ್ಟು ವಿ ಗೋಣ ಪ್ಲೇಸ್ ಇಟ್ ಜೆಲಿ ಆನ್ ಇಟ್. ಓಕೆ. ವೇಟಿಂಗ್. ಇದು ನೋಡೋಕ್ಕೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತಂದರೆ ನನಗೆ ಹಿಂಗೆ ತಿನ್ಬೇಡ ಅನಿಸ್ತಾ ಇದೆ. ಬಟ್ ವಿ ವಿಲ್ ಕೀಪ್ ದಿಸ್ ಚೆರಿ. ಇಫ್ ಆ ಜೆಲಿ ಇಸ್ ರೆಡಿ, ಅದನ್ನು ಇದ್ರ ಮೇಲೆ ಇಟ್ಟು ವಿ ಕ್ಯಾನ್ ಪ್ಯಾಕ್ ಇಟ್ ಆ್ಯಂಡ್ ಕೀಪ್ ಇಟ್ ಇನ್ಸೈಡ್. ಇಸ್ ಇಟ್ ರೆಡಿ? ಡೆಫಿನೆಟ್ಲಿ ರೆಡಿ. ವಾವ್! ಸೊ ಜೆಲ್ಲಿ ಹೀಗೆ ಕಾಣಿಸುತ್ತೆ. ಆ್ಯಂಡ್ ಇದು ಜಸ್ಟ್ ಡ್ರೆಸ್ಸಿಂಗ್ ಹೇಳೋಣ ಸೈಡ್ಸಲ್ಲಿ. ಅದು ಸೆಂಟರ್ ಇಲ್ಲ? ಹಾಂ, ಡನ್. ಆಹಾ, ದಿಸ್ ಇಸ್ ರೆಡಿ ಅಲ್ವಾ? ಎಸ್, ಇಟ್ಸ್ ಅಬ್ಸಲ್ಯೂಟ್ಲಿ ರೆಡಿ. ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅಟ್ಲೀಸ್ಟ್ ಅರೌಂಡ್ 30 to 40 minutes, ಮೇ ಬಿ 45 minutes ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ಓಕೆ. ಸೊ ಇದನ್ನು ಇಟ್ಬಿಟ್ಟು 45 minutes ಆದಮೇಲೆ ತಿಂದರೆ ಐ ಆಮ್ ವೇಟಿಂಗ್. ಸೊ ಇದನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬರೋಣ? ಎಸ್, ಬನ್ನಿ. ಸೊ ಈಗ ಅದು ವಿಲ್ ವೇಟ್ ಫಾರ್ 30 minutes ಆ್ಯಂಡ್ ಓಕೆನಾ? ಐ ಆಮ್ ಸೂಪರ್ ಎಕ್ಸೈಟೆಡ್. ನಿಮ್ಮ ರಿಯಾಕ್ಷನ್ ನೋಡಲೇಬೇಕು. ಅವಾಗಿಂದ ಹಿಂಗೆ ತಿಂತಾನೆ ಇದ್ದೀರಾ ಒಂದೊಂದು. ಸೊ ನಾವು ಎಲ್ಲ ಒಟ್ಟಿಗೆ ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಐ ಆಮ್ ವೇಟಿಂಗ್. ಸೊ 30 minutes ಆದಮೇಲೆ ಎಸ್. ಸೊ ಈಗ ಅದು ರೆಡಿ ಆಗಿದೆ ಅನ್ಸುತ್ತೆ. ಚೆಕ್ ಮಾಡೋಣ. ರೆಡಿ ಆಗಿರುತ್ತೆ. ಯಮ್ಮಿ, ಸೋ ಯಮ್ಮಿ. ನಾನಂತೂ ಇದನ್ನ ಟ್ರೈ ಮಾಡಕ್ಕೆ
ಕಾಯ್ತಾ ಇದ್ದೀನಿ. ಸೊ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ ಈಗ. ಅಂಡ್ ನಿಮ್ ಜೊತೆ ಇನ್ನೊಂಚೂರು ಮಾತುಕತೆ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಡ್ರೈ ಫ್ರೂಟ್ ಪುಡಿಂಗ್ ಇಸ್ ರೆಡಿ ಟು ಟೇಸ್ಟ್. ಆರ್ ಯು ಎಕ್ಸೈಟೆಡ್ ಟು ಟೇಸ್ಟ್? ಡೆಫಿನೆಟ್ಲಿ. ಸೊ ನಾನು ಟ್ರೈ ಮಾಡ್ತೀನಿ ಫಸ್ಟ್. ಸೊ ಯಮ್. ಆ್ಯಂಡ್ ಜೆಲಿ ವೆರಿ ಇಂಪಾರ್ಟೆಂಟ್. ಜೆಲಿ ಹಾಕ್ಕೊಂಡೆ ತಿಂತೀನಿ. ಬಿಡೋ ತಿಂತಾನೆ ಇರ್ತೀನಿ. ನಿಮ್ಮ ಬಗ್ಗೆ ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರಲ್ವಾ, ಸೊ ನಿಮ್ಗೊಂದಷ್ಟು ಚೆನ್ನಾಗಿರೋ ಕ್ವೆಶನ್ಸೇ ಕೇಳ್ತೀನಿ. Okay? ಚೆನ್ನಾಗಿರೋ ಕ್ವೆಶನ್ಸ್ ಅಂದ್ರೆ ಯಾವ ಥರ? ಗೊತ್ತಾಗತ್ತೆ. ಫಸ್ಟ್ ಕ್ವೆಶನ್, ಓಕೆ, ಆನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಓಕೆ, ಯಾವ ಥರ ಕ್ವೆಶನ್ ಕೇಳ್ತಾ ಇದ್ದೀರಾ? ಇಲ್ಲಿದೆ ಗಿಫ್ಟು. ಬೇಕಂದ್ರೆ ಆನೆಸ್ಟ್ ಆಗಿ ಬಿಗ್ ಮೋಟಿವೇಶನ್. ಮೂರ್ ಗಿಫ್ಟ್ಸ್ ಬೇರೆ ನಂಗೆ. ವೆರಿ ನೈಸ್. ನಿಮ್ಗೆ ಯಾರಿಗಾದ್ರೂ ಪ್ರಪೋಸ್ ಮಾಡ್ಲೇಬೇಕು ಅಂದ್ರೆ ಯಾವ ಹೀರೋ ಪ್ರಪೋಸ್ ಮಾಡ್ತೀರಾ ಮತ್ತೆ ಹೇಗೆ ಅವ್ರನ್ನ ಇಂಪ್ರೆಸ್ ಮಾಡ್ತೀರಾ? ಓ ಗಾಡ್. ಸೊ ಯಶ್ ಸರ್ ಎಂಟರ್ ಆಗಿರೋದ್ರಿಂದ ನಾನು ಅವ್ರನ್ನ ನೋಡ್ತಾನೆ ಇದ್ದೀನಿ. ಇಟ್ಸ್ ಲೈಕ್ ಬಿಗ್ 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 ಕ್ರಶ್. ಅವ್ರು ಐ ಥಿಂಕ್ ಅವ್ರು ಎಂಟರ್ ಆದಾಗ್ಲೇ ಎವ್ರಿ ಒನ್ ವಾಸ್ ಲೈಕ್, ಓ ಚಾಕ್ಲೇಟ್ ಬಾಯ್. ಹೌದು, ನಾನಿನ್ನೂ ಅವಾಗ ಸ್ಕೂಲಲ್ಲಿದ್ದೆ. ಅಂಡ್ ಐ ಥಿಂಕ್ ಆಲ್ ಆಫ್ ಅಸ್ ಟೀನೇಜರ್ಸ್ ಅವಾಗ ಮೊಗ್ಗಿನ ಮನಸ್ಸು ಅಲ್ವಾ ಅವ್ರು ಫಸ್ಟ್ ಬಂದಿದ್ಯಾ. ಸೊ he was so good looking, like so hot. ಯಾರದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಬಂದ್ಬಿಟ್ಟಿದ್ರಲ್ವಾ. And I had big dreams. By then I was already thinking, you know, ನಾನು ಆಕ್ಟರ್ ಆಗ್ತೀನಿ. I still have chance. ನಾನು ಅವ್ರನ್ನ ಮದುವೆ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ದೆ. But Radhika madam just snatched him away. But it's okay. They're a lovely couple. Definitely. Superb couple. ಹೇಗೆ ಇಂಪ್ರೆಸ್ ಮಾಡ್ತೀನಿ? ಓ ಗಾಡ್, ಐ ಥಿಂಕ್ ಮೈ ಡಾನ್ಸಲ್ಲೇ ಏನಾದರೂ ಒಂದು ಮೂವ್ ಮಾಡಿಕೊಂಡು, ಡಾನ್ಸ್ ಮೂವ್ ಮಾಡಿಕೊಂಡು, ಐ ವಿಲ್ ಗೋ ಆನ್ ಮೈ ನೀಸ್, ಡಾನ್ಸ್ ಮಾಡಿಕೊಂಡು, ಆ್ಯಂಡ್ ಐ ವಿಲ್ ಪ್ರಪೋಸ್ ಹಿಮ್. ಅಂಡ್ ಐ ಗೋ ಟು ದ ಸೇಮ್ ಜಿಮ್. ಸರು ನಮ್ಮ ಜಿಮ್ಗೆ ಬರ್ತಾರೆ, ಕಿಟೀಸ್ ಜಿಮ್ ಅಂತ ಬಸವೇಶ್ವರನಗರಲ್ಲಿ. ಸೊ ಸರ್ ದಿನ ಬರ್ತಾರೆ. ಬಟ್ ಅವ್ರು ಯಾರು ಹುಡುಗಿರ ಜೊತೆನೂ ಅಷ್ಟೊಂದು ಮಾತಾಡಲ್ಲ ಯೂಶಲಿ ಇನ್ ದ ಜಿಮ್. ಹೀಸ್ ಬಾಯ್ಸ್ ಜೊತೆ ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ಸೊ ಯಾ, ನಂಗೆ ಎಷ್ಟು ಅವ್ರಂದ್ರೆ ಎಷ್ಟು ರೆಸ್ಪೆಕ್ಟ್, ಕ್ರಶ್ ಎಲ್ಲ. ಐ ಕಾಂಟ್ ಇವನ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಹಿಮ್. ಅವ್ರು ಅಲ್ಲಿದ್ರೆ ನಾನು ಈ ಕಡೆ ಇರ್ತೀನಿ, ಈ ಕಡೆ ಬಂದ್ರೆ ನಾನು ಆ ಕಡೆ ಹೋಗ್ತೀನಿ. ಐ ಕಾಂಟ್ ಫೇಸ್ ಹಿಮ್. ಇಟ್ ಹ್ಯಾಪನ್. ಸೊ ನಿಮಗೆ ಬೈಕ್ ರೈಡಿಂಗ್ ಅಂದ್ರೆ ಇಷ್ಟ ಅಂತ ಗೊತ್ತಾಯ್ತು. ಐ ಲವ್ ಬೈಕ್ ರೈಡಿಂಗ್. ಸೊ ಸೋಲೋ ರೈಡಿಂಗ, ಡಬಲ್ ರೈಡಿಂಗ? ಯಾವ ತರ ರೈಡಿಂಗ್ ಅಲ್ಲಿ ಯಾರ ಜೊತೆ ಹೋಗಕ್ ಇಷ್ಟ? ಓಕೆ, ಸೋಲೋ ತುಂಬಾ ರೈಡ್ಸ್ಗೂ ಹೋಗ್ತೀನಿ, ಡ್ರೈವ್ ಹೋಗ್ತೀನಿ, ತುಂಬಾ ಇಷ್ಟ. ಡಬಲ್ ಅಂದ್ರೆ someone special is there. I can't tell you that. ಬಟ್ ಅವ್ರನ್ನ ಕೂರಿಸ್ಕೊಂಡು ಬೈಕಲ್ಲಿ ಹೋಗಕ್ ನಂಗೆ ಇಷ್ಟ. I can't tell you that. Okay. He's also from the industry, so I can't. ನೀವು ಇದರಲ್ಲಿ ರಮ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ರಿ. ಸೊ ಅವಾಗ ಕೇಳಬೇಕು ಅನ್ಕೊಂಡೆ, ಬಟ್ ಇಲ್ಲಿ ಆಮೇಲೆ ಕೇಳಲ್ಲ ಅಂತ ಸುಮ್ಮನೆ. ಸೊ ನೀವು ವೈನ್, ರಮ್ ಇದನ್ನೆಲ್ಲ ಕುಡಿತೀರಾ? ಕ್ಯಾಶುವಲ್, ಐ ಥಿಂಕ್ ಇವಾಗ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಆಲ್ ಗರ್ಲ್ಸ್ ಕ್ಯಾಶುವಲ್ ಡ್ರಿಂಕರ್ಸ್ ನಾವೆಲ್ಲರೂ. whenever we go for dinner or ಇವಾಗ ನಮ್ಮ ಬ್ಯಾಂಗ್ಳೂರ್ ಹೆಂಗಾಗಿದೆ ಅಂದರೆ ಎವ್ರಿವೇರ್ ಸಮಥಿಂಗ್ ವಿಲ್ ಬಿ ದೇರ್. ಸೊ ಒಂದು ಡಿನ್ನರ್ ಜೊತೆ ಮೇ ಬಿ ಅ ಗ್ಲಾಸ್ ಆಫ್ ವೈನ್ ಆರ್ ಸಮಥಿಂಗ್ ಲೈಕ್ ದಟ್ ಒಂದೊಂದ್ಸತಿ ಕುಡಿತೀನಿ. ಬಟ್ ನಾಟ್ ಐ ಡೆಫಿನೆಟ್ಲಿ. ಆ್ಯಂಡ್ ಒನ್ ಥಿಂಗ್, ಪ್ಲೀಸ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಸೊ ಏನೇ ಮಾಡಿದ್ರು ದೇರ್ ಇಸ್ ದಿಸ್ ಆ್ಯಪ್ ಕಾಲ್ ಡ್ರೈವ್ ಯು. ಸೊ ನೀವು ಆಚೆ ಹೋಗಿ ಇಫ್ ಯು ಡ್ರಿಂಕ್ ಟು ಮಚ್ ಯು ಕ್ಯಾನ್ ಬುಕ್ ಅ ಡ್ರೈವರ್. ಸೊ ಅವರು ನಿಮ್ಮ ಕಾರೇ ಓಡಿಸ್ಕೊಂಡು ಹೋಗ್ತಾರೆ ವಾಪಸ್. ಸೊ ನಾನು ಯಾವಾಗಲೂ ನನ್ನ ಎಲ್ಲ ಫ್ರೆಂಡ್ಸ್ಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಪ್ಲೀಸ್ ಇಫ್ ಯು ಆರ್ ಡ್ರಂಕ್ ಪ್ಲೀಸ್ ಡೋಂಟ್ ಡ್ರೈವ್. It's not good. It's not safe. Yeah. It's just not safe. Yes, we see accidents so much like every day. It's scary. ಸೊ ಒಳ್ಳೆ ಮೆಸೇಜ್ ಹೇಳಿದ್ರು ನಿಮ್ಗೆ ಎಲ್ಲರಿಗೂ. ಸೊ ಇವಾಗ ನೀವು ಸ್ಟಾರ್ ಕಿಚನ್ಗೆ ಬಂದ್ರಿ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ನಿಮಗೆ ಸ್ಟಾರ್ ಕಿಚನ್ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಸ್ಟಾರ್ ಕಿಚನ್ ಯೂಟ್ಯೂಬಲ್ಲಿ ಬರ್ತಿರೋದ್ರಿಂದ ಐ ಥಿಂಕ್ ಇಟ್ಸ್ ಗೋಣ ಹ್ಯಾವ್ ಅ ಹ್ಯೂಜ್ ರೀಚ್.
ಆ್ಯಂಡ್ ನಿಮ್ಮ ಶೋ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಐ ಲವ್ ಫುಡ್. ಐ ಕೀಪ್ ವಾಚಿಂಗ್ ಸೋ ಮೆನಿ ವಿಡಿಯೋಸ್. ದಿನ ನೋಡ್ತಾ ಇರ್ತೀನಿ. ಎನಿ ನ್ಯೂ ರೆಸಿಪಿ ಅದನ್ನು ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ. ಐ ಆಮ್ ಶ್ಯೂರ್ ಎಷ್ಟೊಂದು ಜನ ಹಂಗಿರ್ತಾರೆ. ಆ್ಯಂಡ್ ಇಫ್ ದೇ ಲೈಕ್ ಸಮ್ ಸೆಲೆಬ್ರಿಟಿ, ಅಂದರೆ ಇಫ್ ಸೆಲೆಬ್ರಿಟಿ ಈಸ್ ಡೂಯಿಂಗ್ ದಿಸ್ ಅಂದರೆ ಇನ್ನೂ ಒಂಥರ ಕಿಕ್, ದೇ ವಾಂಟ್ ಟು ನೋ ಅಬೌಟ್ ಅವ್ರಿಗೇನು ಇಷ್ಟ, ಅವ್ರೇನು ಮಾಡ್ಬೋದು. ಸೊ ಅದಿನ್ನೂ ಕುತೂಹಲ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಿಸ್ ಶೋ ಇಸ್ ಅಮೇಝಿಂಗ್ ಇನ್ ದಟ್ ವೇ. ಅವ್ರಿಗೆ ನಮ್ಮ ಬಗ್ಗೆನೂ ಗೊತ್ತಾಗುತ್ತೆ ಆ್ಯಂಡ್ ವಾಟ್ ವಿ ಲೈಕ್ ಡೂಯಿಂಗ್ ಆ್ಯಂಡ್ ನಾವು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀವೋ ಅಥವಾ ಕುಕ್ ಮಾಡಲ್ವೋ ಅದನ್ನು ಗೊತ್ತಾಗಿರುತ್ತೆ ಅವ್ರಿಗೆ. ಸೊ ಐ ಥಿಂಕ್ ಇಟ್ಸ್ ಗೋನ್ ಬಿ ಅ ಬ್ರಿಲಿಯಂಟ್ ಶೋ ಆ್ಯಂಡ್ ಇಟ್ಸ್ ಆಲ್ರೆಡಿ ಅ ಬ್ರಿಲಿಯಂಟ್ ಶೋ. ಈ ಗಿಫ್ಟ್ ಹ್ಯಾಂಪರ್ ಎಲ್ಲ ನೋಡ್ತಿದ್ರೆ ನನಗೆ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗ್ತಿದೆ. ಇವಾಗ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡಿ, 3 ನನಗೆ ಅಲ್ವಾ? ಅಥವಾ ಜಸ್ಟ್ ಶೋ ಆಫ್ ಮಾಡಿಬಿಟ್ಟು ಇದೊಂದೇ ಚಿಕ್ಕದೊಂದು ಕಳಿಸ್ಬಿಡ್ತೀರಾ ನಾನು. ನೀವು ಎಷ್ಟು ಆನೆಸ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅಂತ. ಎಷ್ಟು ಆನೆಸ್ಟ್ ಆಗಿ ಮಾಡಿದ್ದೀನೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನೀವು ನಮ್ಮ ವೀಕ್ಷಕರಿಗೆ ಒಂದು ಮುಖ್ಯವಾಗಿರೋ ಒಂದು ವಿಚಾರ ಹೇಳಿದ್ರೆ ನೀವು ಆನೆಸ್ಟ್ ಆಗಿದ್ದೀರಾ ಅಂತ. ಹಾ, ಮುಖ್ಯವಾಗಿರೋ ವಿಷಯ. ಸೊ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ರಭು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆನ್ ದಿಸ್ ವಿಡಿಯೋ ಆಫ್ ಮೈ. ಎಸ್. ಸೊ ಇವಾಗ ಲಾಸ್ಯ ಅವರೇ, ನಮ್ಮ ಶೋಗೆ ಬಂದಿದ್ದಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀರಾ? ವೇಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನಮ್ಮ ಸ್ಟಾರ್ ಏನಿದೆ ಇದರಲ್ಲಿ? ಆಮೇಲೆ ನೋಡಿ. ನಿಮಗೆ ಗೊತ್ತಾ? ಗೊತ್ತು. ಸೊ ಸ್ಟಾರ್ ಕಿಚನ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸ್ಕೈ ಬ್ಲೂ ಆರ್ಕಿಡ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇವತ್ತು ವರ್ಕೌಟೇ ಬೇಡ. I'll take this home. I'll just carry this. Yes, come on, you can do it. ವೇಟ್ ಲಿಫ್ಟಿಂಗ್ ಇಲ್ಲೇ ಮುಗಿಯುತ್ತೆ. ಇದು ತುಂಬಾನೇ ಹೆವಿ ಇದೆ ಆಕ್ಚುಲಿ. ಏನಿಟ್ಟಿದ್ದೀರಾ ಒಳಗೆ ಹೇಳಿ? ನಂಗೆ ತುಂಬಾ ನಂಗೆ ಸರ್ಪ್ರೈಸಸ್ ಎಲ್ಲ ತಡೆಯೋಕ್ಕಾಗಲ್ಲ. ನಾನು ಇಷ್ಟೊತ್ತು ಕಾಯಿಸಿಲ್ವಾ? ಹಾ ಸರಿ, ಓಕೆ. ಐ ವಿಲ್ ಗೋ ಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಲವ್ಲಿ ಶೋ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಓಕೆ, ತುಂಬಾ ಹೆವಿ ನನ್ನ ಮೇಲಿರೋದು. ಎಸ್. ಆ್ಯಂಡ್ you're a lovely anchor. Thank you. And all the best for your movies. Thank you. Yeah. ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ This is for you. For your movies and for your future. Thank you. ಚೆನ್ನಾಗಾಗಲಿ. Thank you. Yeah. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಾನಂತೂ ನಿಮ್ಮನ್ನು ಕೇಳಲ್ಲ. ಯಾಕೆ ಹೇಳಿ? ನಿಮ್ಗೆ ಇಷ್ಟ ಆಗಿದ್ರೆ ನೀವು ಅದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಲ್ವಾ? ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಮರಿಬೇಡಿ, ಗುಡ್ಸಿದ್ರೆ ಕಸ ಇರಬಾರ್ದು, ಬಡ್ಸಿದ್ರೆ ಹಸಿವು ಇರಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸೊ ಹಸುವು ಅಂತ ಯಾರಾದರೂ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಚಿಂತೆ ಇಲ್ಲ, ಒಂದೊತ್ತು ಊಟ ಕೊಡಿಸ್ಬಿಡಿ. ಯಾಕಂದರೆ ಪ್ರಪಂಚದಲ್ಲಿ ಯಾವ ನೋವಿಗೆ ಬೇಕಾದ್ರೂ ಮದ್ದಿದೆ, ಆದರೆ ಹಸುವು ಅನ್ನೋ ನೋವಿಗೆ ಅನ್ನನೇ ಮದ್ದು. ಸೊ ಹಸುದವ್ರು ಕಂಡಾಗ ದಯವಿಟ್ಟು ಒಂದು ಹೊತ್ತು ಊಟ ಕೊಡಿಸ್ಬಿಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಒಂದು ನಿಮಿಷ, ಪ್ರಭು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇವತ್ತಿನ ಎಪಿಸೋಡ್ನ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.